ಜಾನಕಿ, ಲಕ್ಷ್ಮಣ ಅಣ್ಣ, ನೋಡಿದರೆ ಭಾಸ್ಕರನ ಹೊಂಬೆಳಕಿನಿಂದ ಬೆಳಗುತ್ತಿರುವ ತರು ಲತೆಗಳನ್ನು ನೋಡಿದಿರ ಎಷ್ಟೊಂದು ರಮ್ಯವಾಗಿರುವುದು. ನನಗನಿಸುತ್ತಿದೆ ಪಟ್ಟಣ ವಾಸಕ್ಕಿಂತ ಅರಣ್ಯ ವಾಸವೇ ಲೇಸಿಲ್ಲ. ಸುಪ್ರಭಾತ ವಿಭಾತ ಸಮಯ ರವಿ ಉದಯಿಪ ಸಮಯ ಸುಪ್ರಭಾತ ಭಗೀರಥನ ಪ್ರಯತ್ನದಿಂದ ಲೋಕೋದ್ಧಾರಕ್ಕಾಗಿ ಪರಶಿವನ ಜಟೆಯಿಂದ ಧರೆಗಿಳಿದು ಬಂದ ಗಂಗಾ ಮಾತೆಯು ಎಷ್ಟೊಂದು ಗಂಭೀರ ಗಮನೆಯಿಂದ ಅರಿಯುತ್ತಿರುವಳು. ಬನ್ನಿ, ವನವಾಸಕ್ಕೆ ಬಂದಿರುವ ನಾವು ಆ ಗಂಗಾ ಮಾತೆಯನ್ನು ಪ್ರಾರ್ಥಿಸಿ ಮುಂದೆ ಪ್ರಯಾಣ ಬೆಳೆಸೋಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಭಾವನೆ ಕರುಣಾಕರಣಿಗೆ, ಪರಮ ಭಾವನೆ ಕರುಣಾಕರಣಿಗೆ, ಪರಮ ಭಾವನೆ ಕರುಣಾಕರಣಿಗೆ, ಸುರನರ ಸೇವಿತೆ ವರಗಂಗೆ.
ಗಂಗಾ ಮಾತಾ, ವನವಾಸಕ್ಕೆ ಬಂದಿರುವ ನಮ್ಮನ್ನು ಕಾಪಾಡು. ರಾಮ ರಾಮ ರಘುವಂಶ ಈ ಗುಹನು ದಾಸನಾಗಿ ವಂದಿಸುವನು. ಭಕ್ತ ಗುಹ, ನಿನಗೆ ಮಂಗಳವಾಗಲು. ಪರಿವಾರ ಸಮೇತ ನೀನು ಕ್ಷೇಮದಿಂದಿರುವೆಯಾ? ಪ್ರಭು, ನಿನ್ನ ಆಶೀರ್ವಾದದಿಂದ ನಾನು ನಮ್ಮ ಪರಿವಾರವೆಲ್ಲವೂ ಕ್ಷೇಮದಿಂದಿರುವು. ತಾವು ತಮ್ಮ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರುವ ವಿಚಾರವನ್ನು ನನ್ನ ಬೇಹುಗಾರನಿಂದ ತಿಳಿದು ನಿಮ್ಮ ದರ್ಶನಕ್ಕಾಗಿ ಬಂದೆನು. ತಾವು ನಮ್ಮ ಶೃಂಗಬೇರಿಪುರಕ್ಕೆ ಆಗಮಿಸುವುದಾದರೆ ನಿಮ್ಮ ವನವಾಸದ ಅವಧಿ 14 ವರ್ಷ ಕಳೆಯುವವರೆಗೂ ನಾನು ನಮ್ಮ ಪರಿವಾರವೆಲ್ಲವೂ ಸೇವೆಗೆ ಸಿದ್ಧರಾಗಿರುವೆವು. ಭಕ್ತ ಗುಹ, ನಾನು 14 ವರ್ಷ ಪುರಪ್ರವೇಶ ಮಾಡುವಂತಿಲ್ಲ. ನೀನು ನನಗೆ ಸಹಾಯ ಮಾಡುವುದಾದರೆ ಈ ಗಂಗಾ ನದಿಯನ್ನು ದಾಟಿಸು. ಭವಸಾಗರವನ್ನೇ ದಾಟಿಸುವ ನಿಮಗೆ ಈ ಗಂಗಾ ನದಿಯನ್ನು ದಾಟಿಸುವುದು ನನ್ನ ಭಾಗ್ಯ. ಆದರೆ ನನ್ನದೊಂದು ಕೋರಿಕೆ ಪ್ರಭು. ಏನದು? ಪ್ರಭು, ಹಿಂದೆ ಮಿಥಿಲಾ ನಗರಕ್ಕೆ ಹೋಗುವ ಸಂದರ್ಭದಲ್ಲಿ ನಿಮ್ಮ ಪಾದ ಸ್ಪರ್ಶದಿಂದ ದಾರಿಯಲ್ಲಿದ್ದ ಕಲ್ಲೊಂದು ಹೆಣ್ಣಾಯಿತಂತೆ. ಆದರೆ ನನ್ನ ದೋಣಿಯಲ್ಲಾದರೂ ಹಲವಾರು ಸಣ್ಣ ಪುಟ್ಟ ಕಲ್ಲುಗಳಿವೆ. ಅವು ನಿಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿಯೇನು ಪರಮಾತ್ಮ? ಆದ್ದರಿಂದ ನಿಮ್ಮ ಪಾದಗಳನ್ನು ಚೆನ್ನಾಗಿ ತೊಳೆಯಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಅಯ್ಯ ಗುಹನೆ, ನನ್ನ ಪಾದಗಳನ್ನು ಚೆನ್ನಾಗಿ ತೊಳೆಯಬೇಕೆಂಬ ಉದ್ದೇಶದಿಂದ ನೀನು ಹೀಗೆ ಮಾತನಾಡುತ್ತಿರುವೆಯಾ? ಆಗಲಿ, ನಿನ್ನಿಷ್ಟದಂತಾಗಲಿ. ಸಾವಕಾಶ ಮಾಡಿ ಪ್ರಭು.
ಪರಮ ಮಂಗಳೆ ಮಾತೆ ಸೀತೆ ಪೂಜಿಸಿದ ಪಾದ ಮುನಿಗಳ ಕುಟೀರವ ಪಾವನಗೊಳಿಸಿದ ಪಾದ ಭಕ್ತರಿಗೆ ಮುಕ್ತಿಯನ್ನು ಕೊಡುವ ಶ್ರೀರಾಮನ ಪಾದ ಈ ಗುಹನ ಜನ್ಮಾಂತರ ಪಾಪಗಳ ಕಳೆವ ಪಾದಗಳ ಪೂಜಿಸಿಯೇ ಆರಾಧಿಸಿದೆ. ಜನಕ ರಾಜನ ಜಾಮಾನನ ಜಾನಕಿಯ ಗಮನನ ಜನಕ ರಾಜನ ಜಾಮಾನನ ಜಾನಕಿಯ ಗಮನನ ಪೂಜಿಸಿ ಪೂಜಿಸಿ ಪರಾಜಿಸಿ ಧನ್ಯನಾದೆನ. ಧನ್ಯನಾದೆನ. ಜನಕ ರಾಜನ ಜಾಮಾನನ ಜಾನಕಿಯ ಗಮನನ. ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ. ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ. ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಆರಲ್ಲೇ ಶಾಪ ವಿಮೋಚನೆಗೈದ ಪುಣ್ಯ ಪಾದಗಳ. ಆರಲ್ಲೇ ಶಾಪ ವಿಮೋಚನೆಗೈದ ಪುಣ್ಯ ಪಾದಗಳ. ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ. ಜಾನಕಿಯ ರಮಣನ. ಜಾನಕಿಯ ರಮಣನ. ಜಾನಕಿಯ ರಮಣನ. ಪ್ರಭು, ನಾವೆಯೂ ಸಿದ್ಧವಾಗಿದೆ. ಇಂದಾಂಬೆಗೆ ಧನ್ಯನಾದೆ. ಇಂದಾಂಬೆಗೆ ಧನ್ಯನಾದೆ. ಇಂದಾಂಬೆಗೆ ಧನ್ಯನಾದೆ. ಇಂದಾಂಬೆಗೆ ಧನ್ಯನಾದೆ. ಭವಸಾಗರ ಲಾಂಛಿಸುವ ಇವರನ್ನರಿಗಾಂಚಿಸುವೆ. ಭವಸಾಗರ ಲಾಂಛಿಸುವ ಇವರನ್ನರಿಗೆ ದೇವ ದೇವ ನಿನ್ನಪ್ಪದ ಸಿರಿಯಂದನೆ
ಅಣ್ಣ ಎಲ್ಲಿರುವೆ ರಾಘವ ಕಾನನ ಮಾರ್ಗದಲ್ಲಿ. ಅಣ್ಣ ಹೋದರ ಎಲ್ಲಿರುವೆ ರಾಘವ ಕಾನನ ಮಾರ್ಗದಲ್ಲಿ. ಅಲೆಗಲೆದು ಅಡವಿಯೊಳ್ಳ ಅಲೆಗಲೆದು ಅಡವಿಯೊಳ್ಳ ಬಳಲುತ್ತಲಿರುವೆವು ಗರುಡನ ತೋರೆಯ. ಬಳಲುತ್ತಲಿರುವೆವು ಗರುಡನ ತೋರೆಯ. ಎಲ್ಲಿರುವೆ ರಾಘವ ಕಾನನ ಮಾರ್ಗದಲ್ಲಿ. ಎಲ್ಲಿರುವೆ ರಾಘವ ಕಾನನ ಮಾರ್ಗದಲ್ಲಿ. ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ. ಸಹೋದರ, ಅಣ್ಣ ಎಲ್ಲಿ ಹುಡುಕಿದರು ಸೀತಾರಾಮ ಲಕ್ಷ್ಮಣರ ಸುಳಿವೇ ಇಲ್ಲವಲ್ಲ. ಸೀತಾರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದ ಹೊರತು ನಾವು ಪುರಪ್ರವೇಶವನ್ನು ಮಾಡುವಂತಿಲ್ಲ. ಹೌದು ಅಣ್ಣ, ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದೆ ಪುರ ಪ್ರವೇಶ ಮಾಡಿದರೆ ಜನರು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವರು. ಸಹೋದರ, ಅಣ್ಣ ಸಮೀಪದ ಶೃಂಗಬೇರಿಪುರದಲ್ಲಿ ಹ. ನಮ್ಮ ತಂದೆಯ ಸ್ನೇಹಿತನಾದ ಗುಹನಿರಬನು. ಆತನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ಮುಂದೆ ಹುಡುಕೋಣ ನಡೆ. ನಡೆ ಅಣ್ಣ. ಪರಂಧಾಮ ದಶರಥ ರಾಮ. ಸಹೋದರ, ಅಣ್ಣ ರಾಮ ಪರಂಧಾಮ ದಶರಥ ರಾಮ. ಪಾಸೋ
ಮಗಳ ನೀರಿ ಮೊಳಗುತ್ತಿಯ ತುಂಬಿಗಳ ದಾರಿ ಹೋಗುವ ಹರಿಣಗಳ ನೀರಿ ಮೆರೆಯುವ ಸೊಪ್ಪಿಗಳ ಕಣ್ಮನ ತಣಿಸಿ ಮುಖವ ತರುವ ಕಣ್ಮಣದಲ್ಲಿ ಮುದವ ತರುವ ಕದಂಬ ಧುಮ್ಮಿಗಳು ಸಂಚರಿಸುತ್ತಿರೆ ನೋಡೆ ಈ ವನದಂಗವ ಈಗ ನೋಡೆ ಈ ವನದಂಗವ ನೋಡೆ ಈ ವನದಂಗವ ಈಗ ನೋಡೆ ಈ ವನದಂಗವ ನೋಡೆ ಈ ವನದಂಗವ ನೋಡೆ ಈ ವನದಂಗವ ಲಕ್ಷ್ಮಣ ಲಕ್ಷ್ಮಣ ನಮಸ್ಕರಿಸುವೆನು. ಲಕ್ಷ್ಮಣ ಅದೋ ನೋಡು, ಆ ಪಾರ್ಶ್ವದಲ್ಲಿ ಕೆಂದುಳಿಯು ಗಗನವನ್ನು ಮುಟ್ಟಿರುವುದು. ಮದಿಸಿದ ಮಂಥಾನೆಗಳ ಕಾಲಿನಿಂದೆದ್ದ ಕೆಂದುಳಿಯು, ಅಥವಾ ಬೇಟೆಗಾಗಿ ಬಂದ ರಾಜಕುಮಾರರ ಅಶ್ವಗಳ ಕುರು ಪುಟಗಳಿಂದೆದ್ದ ಕೆಂದುಳಿಯು. ಹೋಗಿ ನೋಡು. ಅವರು ಬೇರಾರೂ ಅಲ್ಲ, ನಮ್ಮ ಭರತ ಶತ್ರುಘ್ನರೇ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾಗಿ ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ಕಾಣುತ್ತಿದೆ. ಅಪ್ಪಣೆಯಾದರೆ ಅವರಿರುವರನ್ನು ಒಂದೇ ಬಾಣದಿಂದ ಸಂಹರಿಸುವೆನು. ದುಡುಕಬೇಡ ಲಕ್ಷ್ಮಣ. ಭರತ ಶತ್ರುಘ್ನರು ಯಾರ ಪ್ರೇರಣೆಗೂ ಒಳಗಾಗುವರಲ್ಲ. ಅಲ್ಲದೆ ಅವರ ಬರುವಿಕೆಗೆ ಯಾವುದೋ ಪ್ರಬಲವಾದ ಕಾರಣವಿರಬೇಕು. ಅವರು ಬರಲಿ, ನೀನಿನ್ನು ಶಾಂತನಾಗು ಸಹೋದರ. ರಾಮ ಪರಂದ ದಶರಥ ರಾಮ ಪರಂದ. ನಮಸ್ಕರಿಸು. ಭರತ ಶತ್ರುಘ್ನ, ಅಣ್ಣ. ನಿಮಗೆ ಮಂಗಳವಾಗಲು. ಅಣ್ಣ, ನಿಮ್ಮನ್ನು ಕಂಡು ನಮಗೆ ಬಹಳ ಸಂತೋಷವಾಯಿತು. ಭರತ ಅಣ್ಣ. ಶತ್ರುಘ್ನ, ಅಣ್ಣ ನಿಮ್ಮನ್ನು ನೋಡಿ ನನಗೂ ಸಹ ಮಾದಾನಂದವಾಯಿತು. ಅಣ್ಣ ಭರತ ಅಣ್ಣ ಶತ್ರುಘ್ನ, ಅಣ್ಣ ಅಣ್ಣ, ಮಾತೆಯವರು ವಂದಿಸು. ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಸಹೋದರರೇ, ಅಣ್ಣ ನೀವೀರ್ವರು ಈಗ ತಾನೇ ಪಟ್ಟಣದಿಂದ ಬಂದಿರಲ್ಲವೇ? ಪಟ್ಟಣದ ವಿಷಯವನ್ನು ಒಂದೊಂದಾಗಿ ಕೇಳುವೆನು, ತಿಳಿಸುವಿರಾ? ಅಗತ್ಯವಾಗಿ ಹೇಳುವೆನು ಅಣ್ಣ. ಹಾಗಾದರೆ ಹೇಳು ಭರತ. ಬ್ರಹ್ಮ ಋಷಿಗಳಲ್ಲಿ ಶ್ರೇಷ್ಠರೆನಿಸಿದ ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಹೌದು ಅಣ್ಣ, ಕ್ಷೇಮದಿಂದಿರುವರು. ಸುಮಂತ್ರಾದ್ರಿ ಮಂತ್ರಿವರ್ಯರು, ಪುರಜನರು, ಪರಿಜನರು ಕ್ಷೇಮವೇ? ಹೌದು ಅಣ್ಣ, ಕ್ಷೇಮದಿಂದಿರುವರು. ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿ ಹಾಗೂ ಲಕ್ಷ್ಮಣನ ಧರ್ಮಪತ್ನಿ ಊರ್ಮಿಳಾ ದೇವಿಯು ಕ್ಷೇಮದಿಂದ. ಹೌದು ಅಣ್ಣ, ಕ್ಷೇಮದಿಂದಿರುವರು. ನಿನ್ನ ಹೆತ್ತ ತಾಯಿ, ನನ್ನ ಚಿಕ್ಕ ತಾಯಿ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೆ? ಅವರ ಕ್ಷೇಮಕ್ಕೇನಣ್ಣ, ಚೆನ್ನಾಗೇ ಇರುವರು. ಮಾಸಗಳು ನನ್ನನ್ನು ಹೊತ್ತು ಹೆತ್ತು ಸಾಕಿ ಸಲುಹಿ ಜೋಪಾನ ಮಾಡಿದ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೆ? ಹೌದು ಅಣ್ಣ, ಕ್ಷೇಮದಿಂದಿರುವರು. ಈಗ ಹೇಳು ಭರತ. ದೇವದಾನವರ ಕದನದಲ್ಲಿ ದೇವತೆಗಳ ಪಕ್ಷವನ್ನು ವಹಿಸಿ ತನ್ನ ಭುಜಬಲ ಪರಾಕ್ರಮದಿಂದ ದಶ ದಿಕ್ಕುಗಳಲ್ಲೂ ರಥವನ್ನು ಚಲಿಸಿ ದೇವತೆಗಳಿಗೆ ಜಯವನ್ನು ತಂದುಕೊಟ್ಟು ಪುಷ್ಪರಥನೆಂಬ ಹೆಸರಿನಿಂದ ದಶರಥ ಎಂಬ ನಾಮಾಂಕಿತ ಹೊಂದಿದ ನಮ್ಮೆಲ್ಲರ ಪೂಜ್ಯ ತಂದೆ ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೆ? ಇನ್ನೆಲ್ಲಿಯೂ ಕ್ಷೇಮವಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಹಾಗೆಂದರೇನು ಭರತ? ಅಣ್ಣ, ತಂದೆಯವರು ಕ್ಷೇಮದಿಂದಿರುವರು ತಾನೆ? ಅಣ್ಣ, ನಿಮ್ಮ ವಿಯೋಗದಿಂದಲೇ ತಂದೆಯವರು ಪರಲೋಕವಾಸಿ ಆದರು ಅಣ್ಣ. ಜನತಾ ಮಮ ಹಿತ
ನಿಮಗೆ ಮರಣವು ಸಂಭವಿಸಿದೆ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನಿಮಗೆ ಮರಣವು ಸಂಭವಿಸಿದೆಂದು ನಾನು ತಿಳಿದಿರಲಿಲ್ಲ. ಭರತ, ಅಣ್ಣ, ಶತ್ರುಘ್ನ, ಅಣ್ಣ, ತಂದೆಯವರ ಅಂತಿಮ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆಯನ್ನು ಮಾಡಿದ ನೀವೇ ಭಾಗ್ಯಶಾಲಿ, ನೀವೇ ಭಾಗ್ಯಶಾಲಿ ಭರತ. ಅಣ್ಣ, ಈ ಪಾಪಿ ರಾಮ ಲಕ್ಷ್ಮಣರಿಗೆ ಅಂತಹ ಭಾಗ್ಯವು ದೊರೆಯದೇ ಹೋಯಿತು. ನಾವೆಂತಹ ನಿರ್ಭಾಗ್ಯರು ಭರತ, ನಾವೆಂತಹ ನಿರ್ಭಾಗ್ಯರು. ಅಣ್ಣ, ನಿಮಗಿಲ್ಲದ ಭಾಗ್ಯ ನಮಗೆಲ್ಲಿಂದ ಬರಬೇಕು? ತಂದೆಯವರ ಅಂತ್ಯಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ. ಅಯ್ಯೋ ಏನು ಏನೆಂದೆ? ತಂದೆಯವರ ಅಂತಿಮ ಕಾಲದಲ್ಲಿ ನೀವು ಸಹ ಅವರ ಬಳಿ ಇರಲಿಲ್ಲವೇ? ಅಯ್ಯೋ ಜನಕ, ಬಹುಕಾಲ ಪುತ್ರವಂತರಾಗಿ ಕೊನೆಗೂ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ ನಿಮಗೆ ಮರಣವು ಸಂಭವಿಸಿದೆಂದು ನಾನು ತಿಳಿದಿರಲಿಲ್ಲ. ಕಡೆಗೂ ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯೇ ಇದ್ದು ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡುವವರಿಲ್ಲದೆ ಅನಾಥನಂತೆ ಮೃತನಾದಯ, ಅನಾಥನಂತೆ ಮೃತನಾದಯ ಜನಕ. ಭರತ, ಅಣ್ಣ, ಶತ್ರುಘ್ನ, ಅಣ್ಣ, ಆದದ್ದು ಹಾಗೆ ಹೋಯಿತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನೀನು ಈಗಲೇ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಪತಿ ವಿಯೋಗದಿಂದ ಬಳಲುತ್ತಿರುವ ಮಾತೆಯರನ್ನು ಸಂತೈಸಿಕೊಂಡು ರಾಜ್ಯಭಾರವನ್ನು ಮಾಡಿಕೊಂಡಿರು. ಅಣ್ಣ, ತ್ರಿಕರ್ಣ ಸಾಕ್ಷಿಯಾಗಿಯೂ ನಿಮ್ಮ ಸೇವಾ ಭಾಗ್ಯವನ್ನು ಬಯಸಿದನೇ ಹೊರತು ನಿಮ್ಮ ಸಿಂಹಾಸನವನ್ನಲ್ಲ. ತಂದೆಯನ್ನು ಕಳೆದುಕೊಂಡ ನಮಗೆ ನೀವೇ ತಂದೆ. ಕೈಕ ಮಾತೆಯವರ ಅಪರಾಧವನ್ನು ಮನ್ನಿಸಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕರಾಗಿ ಪತಿ ವಿಯೋಗದಿಂದ ಬಳಲುತ್ತಿರುವ ಮಾತೆಯವರನ್ನು, ನಮ್ಮನ್ನು, ಪುರಜನರನ್ನು ಸಂತೋಷಗೊಳಿಸಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಭರತ, ಅಣ್ಣ, ನಿನಗೆ ನನ್ನ ಮೇಲಿರುವ ಗೌರವವು ಅಪಾರವಾದುದು. ಆದರೆ ಜನನಿ ಜನಕರಿಂದ ನಿಶ್ಚಯಿಸಿರುವ ರಾಜ್ಯವನ್ನು ನಾನು ತೆಗೆದುಕೊಂಡು ದತ್ತಾಪಹರಣ ದೋಷಕ್ಕೆ ಗುರಿಯಾಗಲಾರೆ. ಅಣ್ಣ, ಜನನಿ ಜನಕರಿಂದ ಬಂದಿರುವ ರಾಜ್ಯವನ್ನು ನನ್ನ ಕೈಹಾರೆ ನಾನೇ ಧಾರೆ ಎರೆದು ಕೊಡುವಾಗ ದತ್ತಾಪಹರಣ ದೋಷ ನೆಲ್ಲಿಹುದು ಅಣ್ಣ. ಭರತ, ಅಣ್ಣ, ನಾನು 14 ವರ್ಷ ಪುರಪ್ರವೇಶ ಮಾಡುವುದಿಲ್ಲವೆಂದು ವನವಾಸವನ್ನು ಅನುಭವಿಸಲೆಂದು ಬಂದಿರುವ ನಾನು ಈಗ ತಂದೆಯವರು ಸ್ವರ್ಗಸ್ಥರಾದರೆಂದು ತಿಳಿದು ಪಟ್ಟಣಕ್ಕೆ ಬಂದರೆ ಲೋಕದ ನಿಂದೆಗೆ ಗುರಿಯಾಗುವುದಿಲ್ಲವೇ? ಅಲ್ಲದೆ ಸ್ವರ್ಗದಲ್ಲಿರುವ ತಂದೆಯವರು ನನ್ನನ್ನು ಕ್ಷಮಿಸುವರು. ಅಣ್ಣ, ಜಗದಲ್ಲಿ ರಾಮ ಸುನಾಮ ಶ್ರೀರಾಮ. ಅಣ್ಣ, ಜಗದಲ್ಲಿ ರಾಮ ಸುನಾಮ ಶ್ರೀರಾಮ. ಜಗದಲ್ಲಿ ರಾಮ, ಜಗದಲ್ಲಿ ರಾಮ.
ನೀನು ಎಷ್ಟೇ ಏನೇ ಹೇಳಿದರು ಅಯೋಧ್ಯ ರಾಜ ರಾಮನೇ ಹೊರತು ಈ ಭರತನಲ್ಲಣ್ಣ. ನಾನು ನಿನ್ನ ಪ್ರಜೆ, ನಿನ್ನ ಆಜ್ಞಾಧಾರಕನು. ಹಾಗಾದರೆ ಅಯೋಧ್ಯ ರಾಜ ರಾಮನ ಆಜ್ಞೆಯನ್ನು ಪಾಲಿಸುವೆಷ್ಟೇ? ಅಗತ್ಯವಾಗಿ ಅಣ್ಣ. ಹಾಗಾದರೆ ಅಯೋಧ್ಯ ರಾಜ ರಾಮನು ಆಜ್ಞೆ ಮಾಡುತ್ತಿರುವನು. ನೀನು ಈಗಲೇ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜ್ಯಭಾರವನ್ನು ಮಾಡಿಕೊಂಡಿರು. ಅಣ್ಣ, ನಿನ್ನ ವಿರುದ್ಧವಾಗಿ ನಡೆಯುವ ಶಕ್ತನಲ್ಲ. ಆದರೆ ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬರದ ಹೊರತು ನಾನು ಪುರಪ್ರವೇಶ ಮಾಡುವುದಿಲ್ಲವೆಂದು ನಿನ್ನ ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿದ್ದೇನೆ. ಆದುದರಿಂದ ಶ್ರೀರಾಮಚಂದ್ರನೇ ತಮ್ಮ ರಾಜನೆಂದು ಪ್ರಜೆಗಳ ನಂಬಿಕೆಗಾಗಿ ಈ ಪಾದುಕೆಗಳನ್ನು ದಯಪಾಲಿಸಿದರೆ ಅವುಗಳಿಗೆ ಪಟ್ಟ ಕಟ್ಟಿ ನಂದಿ ಗ್ರಾಮದಲ್ಲಿ ಮುನಿವೇಶದಿಂದ ವಾಸವಾಗಿರುವನು ಅಣ್ಣ. ಹೌದು ಅಣ್ಣ, ನಾನು ಭರತನಂತೆ ನಡೆದುಕೊಳ್ಳುವೆನು. ಭರತ, ನಿಮ್ಮ ಪಾದುಕೆಗಳನ್ನು ಪೂಜಿಸುತ್ತಾ ನಂದಿ ಗ್ರಾಮದಲ್ಲಿಯೇ ವಾಸವಾಗಿರುವೆ. ಭರತ, ಅಣ್ಣ, ಶತ್ರುಘ್ನ, ಅಣ್ಣ, ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಭಾಗ್ಯಶಾಲಿ. ಆಗ ತೆಗೆದುಕೊಳ್ಳಿ ಪಾದುಕೆಗಳನ್ನು. ಶ್ರೀರಾಮಚಂದ್ರನ ಪಾದರಕ್ಷಣೆ, ಈ ಪಾದುಕೆಗಳಿಗೆ ಒದಗಿದ ಭಾಗ್ಯ ಜಗತ್ತಿನಲ್ಲಿ ಬೇರೆ ಯಾರ್ಯಾರಿಗೂ ಲಭಿಸಲಿಲ್ಲ. ತನ್ನೊಡಲ ತಾಪಮಂ ತಡೆದೆನಿತು ತವಕದಿ ಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ಸಹಜದಿಂ ಶ್ರೀರಾಮಚಂದ್ರನ ಸಹಜಾತರಾಗುದೆ ಜನಿಸಿದೆ ಮಗಿ ಭಾಗ್ಯವಿಲ್ಲ. ಪ್ರೀತಿಸುತ್ತೆ ಪಾಲಿಸಿದ ಪುರಜನರ ಪಾಲಿಗೆ ಈ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪದಾರ್ಚನೆಗಳಿಂದ ಪರಮ ಜಪ ತಪ ಪುಣ್ಯ ಪದಾರ್ಚನೆಗಳಿಂದ ಮುನಿಜನರ ಪಾಲಿಗೆ ಈ ಭಾಗ್ಯವಿಲ್ಲ. ನಾಡಿನೊಡೆತನವ ಕೈಗೊಂಡು ನರಾಜಿಸುವ ಈ ಪಾದುಕೆಗಳಿಗೆ ಒದಗಿದ ಭಾಗ್ಯ ನಮಗಿಲ್ಲ, ಮತ್ತೆನ್ನೆರಿಗಿಲ್ಲ ಜಗದೀ.
14 ವರ್ಷ ಕಳೆದ ಮರುದಿನವೇ ನೀವು ನಮಗೆ ದರ್ಶನವನ್ನು ನೀಡಬೇಕು. ಹಾಗಾದರೆ ನೀಡದಿದ್ದರೆ ನಾವು ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡಿಕೊಳ್ಳುವೇನು ಅಣ್ಣ. ಹೌದು ಅಣ್ಣ, ನಾನು ಭರತನಂತೆಯೇ ನಡೆದುಕೊಳ್ಳುವೆನು. ಭರತ, ಅಣ್ಣ. ಶತ್ರುಘ್ನ, ಅಣ್ಣ, ಇದೆಂತಹ ಕಠಿಣ ಪ್ರತಿಜ್ಞೆ. ಆಗಲಿ, 14 ವರ್ಷ ಕಳೆದ ಮರುದಿನವೇ ನಿಮಗೆ ದರ್ಶನವನ್ನು ಕೊಡಬೇಕು. ನೀವಿನ್ನು ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಭರತ ಶತ್ರುಘ್ನರ ಭ್ರಾತೃ ಪ್ರೇಮವನ್ನು. ದುಡುಕಿ ನುಡಿದ ನನ್ನ ಅಪರಾಧವನ್ನು ಮನ್ನಿಸು. ಲಕ್ಷ್ಮಣ, ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಾಗ ಬಂದು ನಮ್ಮ ವನವಾಸಕ್ಕೆ ತೊಂದರೆಯನ್ನು ಕೊಡುವರು. ಆದ್ದರಿಂದ ನಾವು ದಂಡಕಾರಣ್ಯಕ್ಕೆ ಪ್ರಯಾಣ ಬೆಳೆಸೋಣ. ಆಗಬಹುದಣ್ಣ. ಭುವನದಲ್ಲಿ ಹರಿ ಸಮರ್ಯಾರನೆಗೆ ಭುವನದಲ್ಲಿ ಹರಿ ಸಮರ್ಯಾರನೆಗೆ ಭುವನದಲ್ಲಿ ಹರಿ ಸಮರ್ಯಾರನೆಗೆ ಹರಿ ಸಮರ್ಯಾರನೆಗೆ ಹರಿ ಸಮರ್ಯಾರನೆಗೆ ಪ್ರಾಣಿ ಹಿಂಸೆಯೋ ಜಾಣೆಯು ನಾನು ಪರಿ ಪರಿ ವಿಧದಲ್ಲಿ ಹಿಡಿಯುತ್ತಲವರ ಪ್ರಾಣಿ ಹಿಂಸೆಯೋ ಜಾಣೆಯು ನಾನು ಪರಿ ಪರಿ ವಿಧದಲ್ಲಿ ಹಿಡಿಯುತ್ತಲವರ ಹಟ್ಟಡಿ ಹಟ್ಟಡಿ ಹಟ್ಟುತ್ತ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ಹಟ್ಟಡಿ ಹಟ್ಟಡಿ ಹಟ್ಟುತ್ತ ದಿಟ್ಟಡಿ ದಿಟ್ಟಡಿ ದಿಟ್ಟುತ್ತ ಹಡುಕರ ಕೊಲ್ಲುವೆ ಈಗಲೇ ಹಡುಕರ ಕೊಲ್ಲುವೆ ನೀಗಲೇ ಹಡುಕರ ಕೊಲ್ಲುವೆ ನೀಗಲೇ ಭುವನದಲ್ಲಿ ಹರಿ ಸಮರ್ಯಾರನೆಗೆ ಭುವನದಲ್ಲಿ ಹರಿ ಸಮರ್ಯಾರನೆಗೆ ಹರಿ ಸಮರ್ಯಾರನೆಗೆ ಹರಿ ಸಮರ್ಯಾರನೆಗೆ ಪ್ರಾಣಿ ಹಿಂಸೆಯಲ್ಲಿ ಜಾಣೆಯು ನಾನು ಅನ್ನನಾದ ರಾವಣೇಶ್ವರನು ಆಕಸ್ಮಿಕವಾಗಿ ಯುದ್ಧದಲ್ಲಿ ನನ್ನ ಗಂಡನನ್ನು ಕೊಂದು ಹಾಕಿದನು. ಅಂದಿನಿಂದ ಈ ದಂಡನಾಕಾರ್ಯಕ್ಕೆಲ್ಲ ನಾನೇ ಅಧಿಪತಿಯು. ನನ್ನ ಮಗನಾದ ಶಂಭುಕಾಸುರನು ಯಾರಿಂದಲೂ ಮರಣ ಬಾರದಂತೆ ಆ ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಇಂದಿಗೆ ಅವನ ತಪಸ್ಸು ಮುಗಿದು ಹೋಗುವುದು. ಅವನು ಎಚ್ಚರಗೊಳ್ಳುವರಾಗಿ ಅವನಿಗೆ ಬೇಕಾಗುವ ಮದ್ಯ ಮಾಂಸಾದಿಗಳನ್ನು ತೆಗೆದುಕೊಂಡು ಹೋಗುವೆನು. ಅಯ್ಯೋ ಮಗರೇ ಶಂಭುಕಾಸುರ, ಹೋದೆಯ ನನ್ನನ್ನು ಬಿಟ್ಟು ಹೋದೆಯ. ಯಾರು ಯಾರು ಈ ಕೃತ್ಯವನ್ನು ಎಸಗಿದ ಆ ಪಾಪಿ ದುರುಳರು ಯಾರು? ಅವರು ಯಾರಾದರೂ ಆಗಿದ್ದಲ್ಲಿ ಅವರ ರಕ್ತವನ್ನು ಘಟಘಟನೆ ಕುಡಿದು ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಅವರ ಹಸಿ ಮಾಂಸವನ್ನು
ಗಾಸಗಾಸನೆ ತಿಂದು ಅವರ ಬಿಸಿ ರಕ್ತವನ್ನು ಘಟಘಟನೆ ಕುಡಿಯುವನು. ಇಂದು ನಾನು ಒಂದುವೆ ಆನಂದವ, ಇಂದು ನಾನು ಒಂದುವೆ ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಒಂದುವೆ ಆನಂದವ. ನರ ಕಂಡು ಗುಡ್ಡೆಗಳ ಹುರಿದು ಸಂಡಿಗೆಯ ಮಾಡಿ, ನರ ಕಂಡು ಗುಡ್ಡೆಗಳ ಹುರಿದು ಸಂಡಿಗೆಯ ಕಳ್ಳಾಕಿತ್ತು ಅವರ ಕರಳಾಕಿತ್ತು. ಕರಳಾಕಿತ್ತು ಅವರ ಕರಳಾಕಿತ್ತು, ಸಾವಿಗೆ ಪಾಯಸ ಮಾಡಿಕೊಂಡು ತಿಂದುವೆ ಇಂದು ನಾನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಓಹೋ ಇಂದು ನಾನು, ಇಂದು ನಾನು ಓಹೋ ಇಂದು ನಾನು ಒಂದುವೆ ಆನಂದವ. ಜಾನಕಿ, ಎತ್ತ ನೋಡಲು ಅತ್ತಲತೆಗಳು, ಎತ್ತ ನೋಡಲು ಅತ್ತಲತೆಗಳು, ಚಿತ್ತಕ್ಕೆ ಮುದವಿಯುತ್ತಿರುವುದು, ಚಿತ್ತಕ್ಕೆ ಮುದವಿಯುತ್ತಿರುವುದು, ಎತ್ತ ನೋಡಲು ಅತ್ತಲತೆಗಳು,
ನೋಡಿದೆಯಾ, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿರುವನು. ನನಗನಿಸುತ್ತಿದೆ ಪಟ್ಟಣ ವಾಸಕ್ಕಿಂತ ಅರಣ್ಯ ವಾಸವೇ ಲೇಸೆಂದು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗವ್ಯಾವುದು? ಅಣ್ಣ, ಯಾವನು ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನ ಭಕ್ತಿಗೆ ಮೆಚ್ಚಿದ ಭಗವಾನ್ ಭಾಸ್ಕರನು ಕರುಣಿಸಿದ ಈ ಖಡ್ಗವನ್ನು ಅಲ್ಲೇ ಮರದ ಮೇಲೆ ಫಲಗಳನ್ನು ಕೀಳಲು ನಿಂತಿದ್ದ ನಾನು ಈ ಖಡ್ಗವು ಆ ರಾಕ್ಷಸನ ಕೈ ಸೇರುವ ಮೊದಲೇ ಇದನ್ನು ತೆಗೆದುಕೊಂಡು ಆತನನ್ನು ಸಂಹರಿಸಿ ಇಲ್ಲಿಗೆ ತೆಗೆದುಕೊಂಡು ಬಂದೆನು. ಹೌದು, ಈ ಖಡ್ಗವು ಆತನ ಕೈ ಸೇರಿದ್ದರೆ ನಮಗೆ ಬಹಳ ತೊಂದರೆ ಆಗುತ್ತಿತ್ತು. ಲಕ್ಷ್ಮಣ, ಆ ಖಡ್ಗವು ನಿನ್ನ ಬಳಿಯೇ ಇರಲಿ. ಆಗಲಿ ಅಣ್ಣ. ಜಾನಕಿ, ಶುಭ ದಿನ. ಹೊಸದನವನು ನಾ ಕಂಡೆ. ಆಶಾ ಜೀವನ ಕಲೆಯೇ ಓಲವೇ ಕಲೆಯೇ ಓಲವೇ ಹೊಸತನ ಬಯಸಿದೆ. ಹೊಸತನ ಬಯಸಿದೆ.
ನನ್ನ ಮಗನನ್ನು ಕೊಂದ ಪಾಪಿಗಳು ಬಹು ದೂರವಾಗಿರಲಾರರು. ಅವರು ಎಲ್ಲೇ ಹೋದರೂ ಸರಿ ಅವರನ್ನು ಹುಡುಕಿ ಅವರ ಹಸಿ ಮಾಂಸವನ್ನು ಗಸಗಸನೆ ತಿಂದು ಅವರ ಬಿಸಿ ರಕ್ತವನ್ನು ಹಡಗಡನೆ ಕುಡಿಯುವೆನು. ಈ ದಂಡಕಾರಣ್ಯವೇನು ನನಗೆ ಹೊಸದೇನಲ್ಲ. ಅವರು ಎಲ್ಲಿ ಹೋದರೂ ಸರಿ ಅವರನ್ನು ಹುಡುಕುವೆನು. ಇಲ್ಲೆಲ್ಲೋ ನರವಾಸನೆಯೂ ಬರುತ್ತಿದೆ. ಇವರು ಹೇರೇ ಇರಬಹುದು ನನ್ನ ಮಗನಾದ ಶಂಭುಕಾಸುರನನ್ನು ಕೊಂದ ಪಾಪಿಗಳು. ಇವರೇ ಇರಬಹುದು. ಇವರನ್ನು ಈಗಲೇ ಓದಿಸುವೆನು. ಇವನನ್ನು ಓದಿಸಲೆಂದು ಹೋದರೆ ಒರಿಸಿ ವಾಸೆ ಆಯಿತು. ನಮ್ಮ ರಾಕ್ಷಸರ ಕುಲದಲ್ಲಾಗಲಿ ದೇವತೆಗಳ ಕುಲದಾಗ ಆಗಲಿ ಇಂತಹ ಸುಂದರವಾದ ತರುಣನನ್ನು ನಾನೆಲ್ಲಿಯೂ ಕಂಡಿರಲಾರೆನು. ಈತನನ್ನು ಓದಿಸುವೆಂದರೆ ಒರಿಸುವಾಸೆ ಆಗುತ್ತಿದೆಯಲ್ಲ. ಇರಲಿ, ಈತನನ್ನು ಓರಿಸಿ ಅಂತಹ 10 ಶಂಭುಕಾಸುರರನ್ನು ಒಂದೇ ಸಾರಿ ಹಡೆಯುವೆನು. ಈತನನ್ನು ಈಗ ಒರಿಸಲು ಹೋದರೆ ಯಾದರಿಕೊಂಡು ಓಡಿ ಹೋಗುವನು. ಆದ್ದರಿಂದ 18 ವರ್ಷದ ನವ ತರುಣಿಯಾಗಿ ಓರಿಸುವೆನು. ಜೈ ಶಾಂಭವಿ. ಆಹಾ, ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ, ಸುಂದರಿಯಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಜಗದೊಳಗೆ, ಈ ಜಗದೊಳಗೆ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಹಬ್ಬಾ, ಏನು ರೂಪು, ಏನು ಲಾವಣ್ಯ, ಎಂತಹ ತೇಜಸ್ಸು, ಎಂತಹ ಗಾಂಭೀರ್ಯ. ಅಯ್ಯೋ, ನನ್ನ ಮಗನಾದ ಶಂಭುಕಾಸುರನು ಎಲ್ಲಿಯಾದರೂ ಹಾಳಾಗಿ ಹೋಗಲಿ, ಹೋದರೆ ಅವನೊಬ್ಬನು ತಾನೇ. ಈತನನ್ನು ಒರಿಸಿದರೆ
ಈತನ ಹಾಗೆ ಕರ್ರಗೆ ಗುಂಡು ಗುಂಡಾಗಿ ವಿಶಾಲವಾದ ಎದೆಯಿಂದ ಉಡ್ಡ ಆ ಮಕ್ಕಳನ್ನು ನಾನೂ ಸಹ ಪಡೆಯಬಹುದು. ಇರಲಿ, ಸಮೀಪಕ್ಕೆ ಹೋಗಿ ಮಾತನಾಡಿಸುವನು. ಮನೋಹರ, ಪ್ರಿಯಕರ, ಶುಭಕರ. ಯಾರಮ್ಮ ನೀನು? ಅಮ್ಮ. ನಾನು ನಿನಗೆ ಅಮ್ಮನಾಗಿ ಕಾಣುತ್ತಿರುವನೆ? ಹೌದು. ಸರಿಯಾಗಿ ನೋಡು. ನೀನು ಯಾರು? ನೀನು ಯಾರು? ನಾನು ಪರಸ್ತ್ರೀಯರನ್ನು ನಾನು ಹಾಗೆ ಕರೆಯುವುದಿಲ್ಲ. ನೀನು ಯಾರು? ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ನಕ ಶೂರ್ಪನಖ ಎಂದು ಕರೆಯುವರು ಪ್ರಿಯ. ಓಹೋ, ಹಾಗಾದರೆ ನೀನು ರಾಕ್ಷಸಿ ಏನು? ನಿನ್ನ ಕಣ್ಣಿಗೆ ನಾನು ಆ ರೀತಿ ಕಾಣುತ್ತಿರುವನು? ಕಣ್ಣಿಗೆ ಕಾಣದಿದ್ದರೂ ನೀನು ಹೇಳಿದೆಯಲ್ಲ, ರಾವಣನ ತಂಗಿ ಸಹೋದರಿ ನಕನಕ ಶೂರ್ಪನಖ ಎಂದು. ನಾನು ಸುಂದರವಾಗಿಲ್ಲವೇ? ಸುಂದರವಾಗಿರುವೆ. ನೀನು ಇಲ್ಲಿಗೆ ಬರಲು ಕಾರಣವೇನು? ಈ ನಿಮ್ಮವ ಸುಂದರವಾದ ರೂಪಿಗೆ ಮರುಳಾಗಿರುವೆನು ಪ್ರಿಯ. ಬಾ ಪ್ರಿಯ, ನನ್ನನ್ನು ಪ್ರೀತಿಸು. ಸ್ವಲ್ಪ ದೂರ ನಿಂತು ಮಾತನಾಡಮ್ಮ. ಆಲಂಗಿಸು. ಪರಪುರುಷರೊಡನೆ ನೀನು ಹೀಗೆ ಮಾತನಾಡಬಾರದು. ಸ್ವಲ್ಪ ದೂರ ನಿಂತು ನಾನು ಹೀಗೆಯೇ ಮಾತನಾಡುವುದು. ನಾನು ಇರುವುದೇ ಹೀಗೆ. ಧನುಜಳು ನೀನು, ಮನುಜರು ನಾವು. ಆದರೇನು ಪ್ರಿಯ, ನಾನು ಸುಂದರವಾಗಿಲ್ಲವೇ? ಧನುಜರು ನೀವು, ಮನುಜರು ನಾವು. ಮನಸ್ಸು ಜನಾಲಗೆ ಮನವಿಡಬಹುದೇ? ಮನಸ್ಸಿನ ನಾಟಕ್ಕೆ ಮನವಿಡಬಹುದೇ? ನ್ಯಾಯವೇ ನಿನಗೆ ಮಾಯದ ಸುಧತಿ. ನ್ಯಾಯವೇ ನಿನಗಿದು ಮಾಯದ ಸುಧತಿ. ಹೇಯವಲ್ಲವೇ ನಿನ್ನಯ ರೀತಿ. ಹೇಯವಲ್ಲವೇ ನಿನ್ನಯ ರೀತಿ. ನ್ಯಾಯವೇ ನಿನಗಿದು ಮಾಯದ ಸುಧತಿ. ನೋಡಮ್ಮ, ಸ್ವಲ್ಪ ದೂರ ನಿಂತು ಮಾತನಾಡು. ನಾನು ಏಕಪತ್ನಿ ರಥಸ್ಥ. ಏನಂದೆ? ಏಕಪತ್ನಿ. ಏಕಪತ್ನಿ ರಥಸ್ಥ. ಅವಳನ್ನು ಬಿಟ್ಟು ಬಿಡಯ್ಯ, ನನ್ನನ್ನು ಕಟ್ಟುವ ನೀನು. ನನ್ನ ಮುಖ ನೋಡು, ಅವಾಗ್ಲೂ ನೀನು ಏಕಪತ್ನಿ ರಥಸ್ಥನೆ. ಇಲ್ಲ ಇಲ್ಲ, ನಾನು ಅಗ್ನಿಸಾಕ್ಷಿ ಆಗಿ ಕೈ ಹಿಡಿದಿರುವೆನು. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿಯಯ್ಯ. ಇಬ್ಬರು ತಣ್ಣಗಿರೋಣ. ಅದು ನಿಮ್ಮ ರಾಕ್ಷಸರ ಪದ್ಧತಿ. ಹಾ. ನಮ್ಮ ಪದ್ಧತಿಯಲ್ಲಿ ಹಾಗಿಲ್ಲ. ನೀನು ಲಗ್ನವಾಗಬೇಕು ತಾನೆ? ಆಗಬೇಕು ಪ್ರಿಯ. ನೀನು ಲಗ್ನವಾಗಬೇಕಾದರೆ ಹಾ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಅವನು ನನಗಿಂತ ಸುಂದರನು. ನಿನಗಿಂತ ಸುಂದರವಾಗಿರುವನೆ? ಹೌದು. ನಾನು ಕಪ್ಪು, ಆತ ಕೆಂಪು. ಆಹಾ, ಅವನೇ ನೀನು- ಬೇಕು. ಜೊತೆಗೆ ಹಾ, ಅವಳ ಧರ್ಮಪತ್ನಿಯನ್ನು ಇಲ್ಲಿಗೆ ಕರೆದುಕೊಂಡು ಬಂದಿಲ್ಲ. ಬಂದಿಲ್ಲ. ನಿನಗೆ ಬೇಕು, ಅವನಿಗೆ ಬೇಡ. ಬೇಡ. ಬೇಡ, ನಿನಗೆ ಬೇಕು. ಹೌದು. ಅವನಿಗೆ ನಾನಿದ್ದೇನೆ. ಮುಂದೆ ಕೇಳು. ನಿನಗೆ ಕಾರ್ಯವಾಗಬೇಕು ತಾನೆ? ಆಗಬೇಕು ಪ್ರಿಯ. ಹಾಗಾದರೆ ಬೇಗ ನನ್ನ ತಮ್ಮನಾದ ಲಕ್ಷ್ಮಣನ ಬಳಿ ಹೋಗು. ಆದ್ರೆ ನಿನ್ನಿಂದ ಸಾಧ್ಯವಿಲ್ಲ. ಇಲ್ಲ. ನಿನಗೆ ಕಾರ್ಯವಾಗಬೇಕು ತಾನೆ? ಅಲ್ಲ, ನಿನಗಿಲ್ಲ. ನಿನಗೆ ಕಾರ್ಯವಾಗಬೇಕು. ಆಗಬೇಕು ಪ್ರಿಯ. ಮತ್ತೆ ಬೇಗ ಹೊರಡು. ಆದ್ರೆ ನಿಮಗೆ ಮನಸ್ಸೇ ಇಲ್ಲವೇ? ನಾನಿನ್ನು ಮನಸ್ಸೇ ಇಲ್ಲ ಅಂದ ಮೇಲೆ ದೊಡ್ಡ ಮನಸ್ಸು ಎಲ್ಲಿಂದ ಮಾಡಲಿ? ದೊಡ್ಡ ಮನಸ್ಸು ಮಾಡಬೇಡ. ಬೇಗ ನಾನು ಅಲ್ಲಿಗೆ ಹೋಗುತ್ತೇನೆ. ಹೋಗು. ಹೋಗಿ ಬರಲೆ? ಹೋಗು. ನಾನು ಅಲ್ಲಿಗೆ ಹೋಗುತ್ತೇನೆ. ಅವನು ನನ್ನನ್ನು ಒಪ್ಪದಿದ್ದರೆ ನಾನು ಪುನಃ ಇಲ್ಲಿಗೆ ಬರುತ್ತೇನೆ. ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ಅವನಿಗೆ ನಾನು ಹೇಳಿದೆನೆಂದು ಹೇಳು. ಹೋಗಿ ಬರಲೆ? ಹೋಗಿ ಬಾ. ಪ್ರಿಯಾ, ಮನೋಹರ, ಎಲ್ಲಿರುವೆ? ಆತನು ಹೇಳಿದಂತೆ ಈತನು ಸುರಸುಂದರಾಂಗನೇ ಅಲ್ಲ. ಇಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ. ಆಹಾ, ಇನ್ನು ಮುಂದಿನಿಂದ ಇನ್ನೆಷ್ಟು ಸುಂದರವಾಗಿರುವುದೋ ಏನೋ. ಇರಲಿ, ಹಿಂದೆ ನೋಡಿದವಳು ನಾನು ಮುಂದೆ ನೋಡದೇ ಇರುವೆನೆ, ಮುಂದೆಯೂ ನೋಡುತ್ತೇನೆ. ಪ್ರಿಯಾ. ಯಾರಮ್ಮ ನೀನು? ನಾನು ಪ್ರಿಯಾ.
ಯಾರು? ನಾನು. ಯಾರು? ನಾನು. ಯಾರು ನೀನು? ಹೇಳಲೆ? ಹೆದರಿಕೊಳ್ಳುವುದಿಲ್ಲವೇ? ನಾನು ಯಾಕೆ ಹೆದರಿಕೊಳ್ಳಲಿ? ನನ್ನ ಹೆಸರನ್ನು ಕೇಳಿದರೆ ನಿನಗೆ ಭಯವಿಲ್ಲವೇ? ಇಲ್ಲ, ಭಯವೇ ಯಾಕೆ? ಹಾಗಾದ್ರೆ ಕೇಳು. ಹೇಳು. ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎನ್ನುವರು. ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣ. ಅದು ಹೇಗೆ? ಹೇಳಲೆ? ಹೇಳು. ಆಕಾಶದಂತಹ ಈ ನಿನ್ನ ಮುಖಕಮಲದಲ್ಲಿ ಕಾಮನಬಿಲ್ಲಿನಂತಹ ಉಬ್ಬುಗಳು, ಸಂಪಿಗೆಯಂತಹ ನಾಸಿಕ, ಹವಳದಂತಹ ಈ ನಿನ್ನ ತುಟಿಗಳು, ದಾಳಿಂಬೆ ಕಾಳಿನಂತಹ ಹಲ್ಲುಗಳು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಎದೆ, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ತೆಳ್ಳನೆಯ ಹೊಟ್ಟೆ, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಹೊಟ್ಟೆಯ ಕೆಳಗೆ ನೆಟ್ಟಗೆ ನಿಂತಿರುವ ಈ ನಿನ್ನ ಪಾದಗಳು, ಇದನ್ನು ನೋಡಿ ಮೋಹಿಸಿ ಬಂದನ್ನು ಬಾರಯ್ಯ ವರಿಸು. ಸ್ವಲ್ಪ ದೂರ ನಿಂತು ಮಾತನಾಡು. ದೂರ ನಿಂತರೆ ಮಕ್ಕಳಾಗುವುದಿಲ್ಲ, ಬಾ ಹತ್ರ ಬಾ. ಸ್ವಲ್ಪ ದೂರ ನಿಂತು ಮಾತನಾಡು. ನಾನು ಪರಸ್ತ್ರೀಯರಲ್ಲಿ ಮಾತನಾಡುವುದಿಲ್ಲ. ನಾನು ರಾಮದಾಸನು. ನೀನು ರಾಮದಾಸನಾದರೆ ನಾನು ನಿನ್ನ ಪ್ರೇಮದಾಸಿ, ಬಾರಯ್ಯ. ಸ್ವಲ್ಪ ದೂರ ನಿಲ್ಲು. ವಿರೋಧ ನುಡಿಗಳ ನುಡಿಯುವರೇ, ವಿರೋಧ ನುಡಿಗಳ ನುಡಿಯುವರೇ, ಪರಿ ಪರಿ ವಿಧದಲ್ಲಿ ಬರದವನಾಡುತ್ತ, ಪರಿ ಪರಿ ವಿಧದಲ್ಲಿ ಬರದವನಾಡು. ವಿರೋಧ ನುಡಿಗಳ ನುಡಿಯುವರೇ, ಸಾರಿ ಬೇಗನೀಗ ಸರಿಸಾರು ದೂರಗೀಗ ಬೇಗ. ಸಾರಿ ಬೇಗನೀಗ ಸರಿಸಾರು ದೂರಗೀಗ ಬೇಗ. ಸರಿಸಾರು ಸಾರಿ ಬೇಗನೀಗ ಸರಿಸಾರು ದೂರಗೀಗ ಬೇಗ. ಸಾರಿ ಬೇಗನೀಗ ಸೋರದ ಮುಖವ ಮೀರಿದ ವಿಭವ, ಸೋರದ ಮುಖವ ಮೀರಿದ ವಿಭವ. ತರವೆ ಮೆರವೆ ಪರ ಪುರುಷ ನಳಿ ಬರಿ, ತರವೆ ಮೆರವೆ ಪರ ಪುರುಷ ನಳಿ ಬರಿ. ವಿರೋಧ ನುಡಿಗಳ ನುಡಿಯುವರೇ, ಪರಿ ಪರಿ ವಿಲದಲ್ಲಿ ಸರಸವನಾಡುತ್ತ. ವಿರೋಧ ನುಡಿಗಳ ನುಡಿಯುವರೇ, ಸಾರಿ ಬೇಡ್ವೆನೀಗ. ಸ್ವಲ್ಪ ದೂರ ನಿಂತು ಮಾತನಾಡು. ನೋಡಯ್ಯ, ನಾನು ದೂರ ನಿಲ್ಲಲು ಬಂದಿಲ್ಲ, ನಿನ್ನನ್ನು ಕೂಡಲೆಂದು ಬಂದಿರು. ಬಾಪ್ರಿಯ ವರಿಸು. ನಾನು ರಾಮದಾಸನು. ನನ್ನನ್ನು ಕಟ್ಟಿಕೊಂಡು ಏನು ಸುಖವನ್ನು ಅನುಭವಿಸುವೆ? ಸುಖ ಪಡ್ತೀನೋ ಇನ್ನೊಂದು ಪಡ್ತೀನೋ ಅದು ನನಗೆ ಸೇರಿದ್ದು. ನೀನು ವರಿಸು ನನ್ನನ್ನು ಅಷ್ಟೇ. ನಮ್ಮ ಅಣ್ಣನ ಆಜ್ಞೆ ಇಲ್ಲದೆ ನಾನು ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ಯಾವ ಕಾರ್ಯವನ್ನು ಮಾಡುವುದಿಲ್ಲವೇ? ಇಲ್ಲ, ಯಾವುದನ್ನು ಮಾಡುವುದಿಲ್ಲ. ಇದನ್ನು ಯಾವುದೂ ಇಲ್ಲ. ಇದನ್ನು ಯಾವುದೂ ಇಲ್ಲ. ಅದನ್ನು ಯಾವುದೂ ಇಲ್ಲ. ಹಾಗಾದ್ರೆ ನಿನಗಿಲ್ಲ. ಯಾವುದೂ ಇಲ್ಲ. ಇಲ್ಲ, ನಾನು ಮಾಡುವುದಿಲ್ಲ. ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ಹಾಗೆಂದರೆ ಹೇಗೆ ಪ್ರಿಯ? ನಾನು ಸುಮ್ಮನೆ ಹೋಗಲೆ, ನನ್ನನ್ನು ವರಿಸದಿದ್ದರೆ ನಾನು ಹೋಗುವುದಿಲ್ಲ. ಹೋಗಿ ನಮ್ಮ ಅಣ್ಣನ ಆಜ್ಞೆಯನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಆಜ್ಞೆ ಆಮೇಲೆ ತರುತ್ತೇನೆ. ಆ ಪಾರ್ಶ್ವದಲ್ಲಿ ಶ್ರೀರಾಮಚಂದ್ರನಾದ ನಮ್ಮ ಅಣ್ಣನಿರುವನು. ಅಲ್ಲಿಗೆ ಹೋಗು, ನಿನ್ನ ಆಸೆ ನೆರವೇರಬಹುದು. ನಾನು ಅಲ್ಲಿಗೆ ಹೋಗಿದ್ದೇನಯ್ಯ. ಆತನು ಏಕಪತ್ನಿರತಸ್ಥನಂತೆ. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ, ಎದ್ದೇಳು. ಇನ್ನು ಮಾತಾಡೇ ಇಲ್ಲ ನಾನು. ನೋಡಪ್ಪ, ಹೋಗಿದ್ದೆ, ಕೆಲಸ ಕಾರ್ಯ ಏನೂ ಆಗ್ಲಿಲ್ಲ, ಹಿಂಗ್ ಮುಟ್ಲೂ ಇಲ್ಲ. ನಾನು ನಮ್ಮ ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ನೀನ್ ಮಾಡಲ್ಲ ಗೊತ್ತಾಗೋಯ್ತು ನನಗೆ. ಮುಂದಕ್ಕೆ ಏನ್ ಮಾಡ್ಲಿ ಹೇಳು? ಹೋಗಿ ನಮ್ಮ ಅಣ್ಣನ ಆಜ್ಞೆಯನ್ನು ತೆಗೆದುಕೊಂಡು ಬಾ. ಆಜ್ಞೆ ತಂದರೆ ವರಿಸುವೆಯಾ? ನಂತರ ನೋಡೋಣ. ಸರಿ, ನಾನೀಗಲೇ ಹೋಗಿ ಆಜ್ಞೆಯನ್ನು ತೆಗೆದುಕೊಂಡು ಬರುತ್ತೇನೆ. ನೀನ್ ಇಲ್ಲಿಯೇ ಭದ್ರವಾಗಿರು. ನಾ ಇಲ್ಲಿಯೇ ಇರುತ್ತೇನೆ, ನೀನು ಹೋಗಿ ಬಾ. ಸುಂದರವಾಗಿ ಯಾರಾದ್ರೂ ಕಂಡರೆ ಅವಳ ಹಿಂದೆ ಹೋಗಬೇಡ. ಇಲ್ಲ, ಎಲ್ಲೂ ಹೋಗುವುದಿಲ್ಲ. 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 ಇಲ್ಲವಲ್ಲ, ನೀನು ಹೋಗಲ್ಲ. ನಾ ಇಲ್ಲೇ ಇರುತ್ತೇನೆ, ಹೋಗಿ ಬಾ. ಮನೋಹರ, ಮನೋಹರ ಸ್ವಾಮಿ. ಮೋದ್ಯ ಪಿಶಾಚಿ ಎಂದರೆ ಬಂದೆ ಗವಾಕ್ಷಲಿ ಅಂತ ಮತ್ತೆ ಬರ್ತಾ ಇದ್ದಾರೆ. ಮನೋಹರ, ಪ್ರಿಯಾ, ಮನೋಹರ, ನಾನು ಪುನಃ ಬಂದೆನು ಪ್ರಿಯ. ಲಕ್ಷ್ಮಣನ ಬಳಿ ಹೋಗಿದೆಯಾ? ಹೋಗಿದ್ದೇನು. ಏನು ಹೇಳಿದ ಆತನು? ಏನು ಹೇಳಿದ? ಆತನು ಕೋಪಿಷ್ಠನು, ಗರ್ವಿಷ್ಠನು, ಪ್ರೇಮವೇ ಇಲ್ಲದವನು. ಅವನಿಗೆ ಹೋಲಿಸಿಕೊಂಡರೆ ಅನುಭವಸ್ಥ. ನೀನೇ ನನ್ನನ್ನು ವರಿಸು ಪ್ರಿಯ. ಹೌದು, ಆತನು ರಾಮದಾಸನು. ಹೌದು, ಹೇಳಿದನು ರಾಮದಾಸನು. ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಈಗ ನಾನು ಏನು ಮಾಡಲಿ? ಆತನು ಹೇಳಿದನು, ನಮ್ಮ ಅಣ್ಣನ ಬಳಿ ಯಾವುದಾದ್ರೂ ಗುರುತುಗಳನ್ನು ತೆಗೆದುಕೊಂಡು ಬಾ, ನಾನು ನಿನ್ನನ್ನು ವರಿಸುತ್ತೇನೆ ಎಂದು. ಕೊಡು ಕೊಡು ಕೊಡು, ಗುರುತುಗಳು ಕೊಡು. ಆಜ್ಞೆಯನ್ನು ಕೊಡುವುದಲ್ಲ, ಬರೆಯುವುದು. ಬರೆಯುವುದು? ಹೌದು. ಎಲ್ಲಿ? ಇಲ್ಲ ಇಲ್ಲಲ್ಲ, ಇಲ್ಲ. ಹಿಂದೆ ತಿರುಗಿ ನಿಲ್ಲು. ಹಿಂದೆ? ನಾನು ನಿನ್ನ ಬೆನ್ನಿನ ಮೇಲೆ ಬರೆಯುವುದು. ನನಗೆ ಕಾಣಲ್ಲ. ಮದುವೆ ಆಗುವ ವಧುವು ನಾನು ಅದನ್ನು ಬರೆಯುವ ನೋಡು. ಆಜ್ಞೆಯನ್ನು
ನೋಡುವಂತಿಲ್ಲ. ನೋಡುವಂತಿಲ್ಲ. ಆದ್ದರಿಂದ ನೀನು ಹಿಂತಿರುಗಿ ನಿಲ್ಲು, ನಾನು ನಿನ್ನ ಬೆನ್ನಿನ ಮೇಲೆ ಬರೆಯುವೆ. ಬರೀ ಪ್ರಿಯಾ, ಪ್ರಿಯಾ ಬರೆಯೋದು ಬರೀತೀಯ ಗುಂಡು ಗುಂಡುಗೆ, ದಪ್ಪ ದಪ್ಪಗೆ, ನಿನ್ನಂಗೆ ಮುದ್ದು ಮುದ್ದಾಗಿ ಬರೀ ಪ್ರಿಯಾ. ನಿನ್ನ ಇಷ್ಟದಂತೆ ಹಾ ಗುಂಡು ಗುಂಡಿಗೆ, ಹಾ ದಪ್ಪ ದಪ್ಪಗೆ, ಹಾ ಒತ್ತಿ 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 ಬರೆಯುವೆ. ಒತ್ತಿ ಒತ್ತಿ ಬರಿ, ಸ್ವಲ್ಪ ದೂರ ನಿಲ್ಲು. ಬರೀ ಪ್ರಿಯಾ. ಇಷ್ಟು ಬೇಗ ಮುಗೀತೆ, ಮುಗ್ದೇ ಹೋಯ್ತೆ. ಇದನ್ನು ತೋರಿಸು, ಅವಮಾನಿಸುವನು. ಅವಮಾನಿಸುವನೇ? ಪದಭೇದ ಮಾಡಿ ನೋಡಮ್ಮ, ಅವ ನಿನ್ನನ್ನು ಮಾನಿಸುವಂತ. ಅವ ನನ್ನನ್ನು ಮಾನಿಸುವನು. ಪದಭೇದ ಮಾಡಲು ಸಮಯವಿಲ್ಲ. ನಾನಿನ್ನು ಹೋಗಿ ಬರಲೆ? ಹೋಗಿ ಬಾ. ಅಕ್ಕ ಹೋಗಿ ಬರಲೆ? ಏನಮ್ಮ ತಂಗಿ? ಹೋಗಿ ಬರಲೆ? ಬಾವಾ ಹೋಗಿ ಬರಲೆ? ಹೋಗಿ ಬಾ. ಬಾವನನ್ನು ಜೋಪಾನವಾಗಿ ನೋಡಿಕೊ. ಆಹಾ ನನ್ನ ಮದುವೆಯಂತೆ, ಆಜ್ಞೆಯನ್ನು ತೆಗೆದುಕೊಂಡು ಬಂದೆಯಾ? ತಂದೆನು ಪ್ರಿಯಾ. ಎಲ್ಲಿ ತೋರಿಸು, ಕೊಡು. ಕೊಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯಾ, ನಾನು ತೋರಿಸ್ತಾ ಇರ್ಬೇಕು, ನೀನ್ ನೋಡ್ತಾ ಇರ್ಬೇಕು. ತೋರಿಸು. ತೋರಿಸ್ಲಾ? ತೋರಿಸು. ಅವಾಗಲೇ ತೋರಿಸ್ತೀನಿ ಅಂತ ಹೇಳ್ದೆ ಪ್ರಿಯಾ, ನೀನ್ ಬೇಡ ಅಂದೆ. ಆಜ್ಞೆಯನ್ನು ತೋರಿಸು. ನೋಡು ಪ್ರಿಯಾ, ಆಜ್ಞೆಯನ್ನು ನೋಡು. ಓಹೋ, ನಮ್ಮ ಅಣ್ಣನು ಸರಿಯಾಗಿಯೇ ಬರೆದಿರುವನು. ಕಡುದುರುಳೆ ನೀ ಸಾರೆಲೆ, ಕಡುದುರುಳೆ ನೀ ಸಾರೆಲೆ, ಕಾಡುತ್ತಲೆನ್ನ ಸರಸಗೆ ಬರದಿರು, ಕಾಡುತ್ತಲೆನ್ನ ಸರಸಗೆ ಬರದಿರು. ಕಡುದುರುಳೆ ನೀ ಸಾರೆಲೆ, ಪರಪುರುಷನೇ ಕಲಿಯದೆ ಬರಿ 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 ಜಗದಲ್ಲಿ ನೋಡಲೆ ಸಗುತ. ಪರಪುರುಷನೆಂದರಿಯದೆ ಈ ಬರಿ 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 ಜಗದಲ್ಲಿ ನೋಡಲೆ ಸಗುತ. ಇನ್ನಿತಳೆ ದುರಾತ್ಮಳೆ ಕಠೋರಳೆ, ಇನ್ನಿತಳೆ ದುರಾತ್ಮಳೆ ಕಠೋರಳೆ, ಸೇರಲೆಂದು ಪರಪುರುಷನ ಕಾಡುವೆ, ಸೇರಲೆಂದು ಪರಪುರುಷನ ಕಾಡುವೆ. ತೊಡದುರುಳೆ ನೀ ಸಾರೆಲೆ, ಕಾಡುತ್ತಲೆನ್ನ ಸರಸಗೆ ಬರದಿರು, ಕಾಡುತ್ತಲೆನ್ನ ಸರಸಗೆ ಬರದಿರು. ಕಡುದುರುಳೆ ನೀ ಸಾರೆಲೆ, ಕಡುದುರುಳೆ ನೀ ಸಾರೆಲೆ, ಕಡುದುರುಳೆ ನೀ ಸಾರೆಲೆ. ಎಲ್ಲವೋ ರಾಕ್ಷಸಿ, ಬಂದ ದಾರಿಯನ್ನು ಹಿಡಿದು ಹಿಂತಿರುಗಿದರೆ ಒಳ್ಳೆಯದು, ಇಲ್ಲವಾದರೆ ತಕ್ಕ ಶಿಕ್ಷೆಯಾದೀತು. ಎಲ್ಲವೋ ಲಕ್ಷ್ಮಣ, ಮಣಮಣ ಹಾಗೆಂದು ಬರೆದಿರುವನು ಆ ಕರಿಯ. ಸುಮ್ಮನೆ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಘೋರವಾದ ರೂಪವನ್ನು ತಾಳಿ ಸೀತೆಯನ್ನು ಭಕ್ಷಿಸಿ ರಾಮನನ್ನು ವಧಿಸಿ ನಿನ್ನನ್ನು ವರಿಸುತ್ತೇನೆ. ಲಗ್ನವಾಗು. ಓಹೋ, ಇವಳನ್ನು ಜಾಣತನದಿಂದಲೇ ಗೆಲ್ಲಬೇಕು. ನೀನು ನನ್ನನ್ನು ವಿವಾಹವಾಗಬೇಕು ತಾನೇ? ಆಗಬೇಕು. ಹಾಗಾದರೆ ನೀನು ನಾನು ಹೇಳಿದಂತೆ ಕೇಳಬೇಕು. ನೀನು ಏನು ಹೇಳಿದರೂ ನಾನು ಕೇಳುತ್ತೇನೆ. ಹಾಗಾದರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಭದ್ರವಾಗಿ ಕಟ್ಟಿಕೋ. ಸೆರಗಿನಿಂದ? ಹೌದು. ನೀನು ಕಾಣುವುದಿಲ್ಲವಲ್ಲ ಪ್ರಿಯಾ. ತೊಂದರೆ ಇಲ್ಲ, ಕಟ್ಟಿಕೋ. ಕಟ್ಟಿಕೊಳ್ಳುವೆ. ನೀನು ತೊಂದರೆ ಪಡಬೇಡ, ನಾನು ಕಟ್ಟಿಕೊಳ್ಳುತ್ತೇನೆ. ಕುಳಿತುಕೋ. ಏಕೆ ಪ್ರಿಯಾ? ನೀನು ವಿವಾಹವಾಗಬೇಕು ತಾನೇ? ಇದು ಯಾವ ಪದ್ಧತಿನಯ್ಯ? ಮೇಲೇಳು. ಕುಳಿತುಕೋ. ಮೇಲೇಳು. ಇದು ಯಾವ ಪದ್ಧತಿನಯ್ಯ? ಕುಳಿತುಕೋ, ಮೇಲೇಳು, ಕುಳಿತುಕೋ, ಮಲಗೇಳು. ಮಲಗೋದು ಯಾವಾಗ? ಅದನ್ನ ಹೇಳು ಮೊದಲು. ನೀನು ವಿವಾಹವಾಗಬೇಕು ತಾನೇ? ಆಗಬೇಕು. ಹಂಗಂತ ಕುಳಿತುಕೊಳ್ಳಕ್ಕಾಗಲ್ಲ. ಮತ್ತೆ ಕುಳಿತುಕೋ, ಸೆರಗನ್ನು ಕಟ್ಟಿಕೋ. ಮತ್ತೆ ಕುಳಿತುಕೊಳ್ಳುವುದಿಲ್ಲ, ಸೆರಗನ್ನು ಕಟ್ಟಿಕೊಳ್ಳುತ್ತೇನೆ. ಕುಳಿತುಕೋ. ಆವಾಗಲೇ ಆಯ್ತು. ಛೀ, ಭ್ರಷ್ಟಳೆ!
ಯಾವುದೋ ಇದು ಮಾಲು ಇದು ಭೂತ ನಮ್ದೇ ಕಣಪ್ಪ. ಅಲ್ಲ ಕಣೋ, ಇದು ನಮ್ದೇ ಮಾಲು. ಏನ್ ಇದು ಹಿಂಗೈತೆ ಮೂಗು? ಯಾರಮ್ಮ ನೀನು? ಯಾರು? ಶೂರ್ಪನಖ ಅಮ್ಮವ್ರು. ಏನಾಯ್ತವ್ವ ಮೂಗು? ಹರೇಶ, ದಂಡಕಾರಣ್ಯ. ಓಹೋ, ದಂಡಕಾರಣ್ಯ. ಮುಂದಕ್ಕೆ ಅಕರೇಶ, ಮೂರು ಜನ ಅಂತೆ, 3 ಜನ. ಅಲ್ಲಿ ಯಾಕೋ ಇದ್ದವ? ಹೆಣ? ಏ ಅಕರೇಶ, ಎಣ ಅಲ್ಲ, 3 ಜನ. ಯಾರು 3 ಜನ? ಆಮ? ಏ ನಾವು ನಾಮದವರು. ಅಯ್ಯೋ ಅಕರೇಶ, ಆಮ ಅಲ್ಲ, ರಾಮ. ಅಯೋಧ್ಯಾಧಿಪತಿ ರಾಮ. ಆಮೇಲೆ ಹತ್ತುಮಣ. ಯಾವ ಹತ್ತುಮಣವೇ? ಏ ಅಕರೇಶ, ರಾಮನ್ ತಮ್ಮ ಲಕ್ಷ್ಮಣ. ಯಾಕೋ ಇದ್ದೆ ಲಕ್ಷ್ಮಣ ಅಂತಕ್ಕೆ? ಸೀಸೆ ಥೋ, ನಾವು ಮಗೆದವ್ರು ಸೀಸ್ ಅಲ್ಲ. ನೀನ್ ಬರೀ ನೀನು ಬರೀ ಶೀಸ್ತಲ್ಲೇ ಇರ್ತೀಯಲ್ಲೋ. ಶೀಶ ಅಲ್ಲ, ಸೀತೆ. ಸೀತೆ. ಮುಂದಕ್ಕೆ ಅವನ ನಮ್ಮ ಅಣ್ಣಂಗೆ ಸಂತ ಹಗ್ಗಮನ ಅಂತ ಹೋಗಿದ್ದೆ. ಅವನ ತಮ್ಮ ಹಚ್ಬಂದ ಬಟ್ಟಿಂಗ ಮೂಗುಯ್ ಕನಿಸ್ಬಿಟ್ಟಕಣ್ಣ. ಅಯ್ಯೋ ಅಕರೇಶ, ರಾಮನ್ ತಮ್ಮ ಲಕ್ಷ್ಮಣ ಮಹಾಪಟಿಂಗ. ಹಿಂದೆ ಮುಂದೆ ಎಲ್ಲ ಕುಯ್ದು ಮೂಗ್ ಮಾತ್ರ ಅಂತೆ. ಹೀಗೆ ಮಾಡ್ಬೇಕವ? ಅಣ್ಣಂತ ಕಕ್ಕಣ್ಣಿ ಅಣ್ಣಂತಗೆ ಅಣ್ಣಂತಕ? ಅಕರೇಶ, ಅಣ್ಣಂತ ಯಾವುದೋ ಇದು ಎಣಬಾರ.